ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹಚ್ಚ ದಿನ ಆನೆ ವಾಲಾ ಹೈ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದು 12 ವರ್ಷ ಆದರೂ ಕೂಡ ಇವತ್ತು ಭಾರತ ದೇಶದಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಯಾವುದೇ ಬದಲಾವಣೆಗಳನ್ನು ಮಾಡಿರೋದಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಏನು ಸ್ಕೀಮ್ಗಳನ್ನು ಕೊಟ್ಟಿದ್ದರೂ ಅದಕ್ಕೆ ಹೆಸರು ಬದಲಾಯಿಸಿ ಇವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಏನು 54,000 ಕೋಟಿ ಸಾಲನ್ನು ಇವತ್ತು 2 ಲಕ್ಷ ಕೋಟಿ ಸಾಲ ಮುಟ್ಟಿಸ್ತಕ್ಕಂಥದ್ದು ಈ ನರೇಂದ್ರ ಮೋದಿಯವರ ಹೆಗ್ಗಳಿಕೆ. ಇದರ ಮಧ್ಯೆ ಉದ್ಯೋಗ ಕೊಡಲಿಲ್ಲ, ಯಾವುದೂ ಕೂಡ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಭರವಸೆ ಯೋಜನೆಗಳನ್ನು ಕೂಡ ಮಾಡಲಿಲ್ಲ. ಈಗ ಹೊಸದಾಗಿ ಏನು ಹೇಳ್ತಾ ಇದ್ದಾರೆ, ಇವರು ನನಗೆ ಸಂದೇಶ ಕೊಟ್ಟಿದ್ದಾರೆ, ನೀವ್ಯಾರೂ ಕೂಡ ಪೆಟ್ರೋಲ್ನ ಡೀಸೆಲ್ನ ಮಿತವಾಗಿ ಬಳಸಿ, ಆಯಿಲ್ ಮಿತವಾಗಿ ಬಳಸಿ, ಚಿನ್ನ ಖರೀದಿ ಮಾಡಬೇಡಿ ಅಂತ ಪುಕ್ಕಟೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಒಂದು ಜ್ಞಾಪಕ ಹೋಗ್ತದೆ, ಇವರು ಕೊರೋನಾ ಸಮಯದಲ್ಲಿ ಕೂಡ ಜನರಿಗೆ ಚಪ್ಪಾಳೆ ಹೊಡೀರಿ, ಕ್ಯಾಂಡಲ್ ಹಚ್ಚಿ ಅಂತೇಳಿ ಸಲಹೆ ಕೊಟ್ಟಿದ್ದರು. ಜನ ಅವೆಲ್ಲ ಕೂಡ ಭಕ್ತರು ಮಾಡಿದ್ರು. ಇವತ್ತು ವಿಶೇಷವಾಗಿ ಇವರು ಹೊರಟಿದ್ದಾರೆ, ಅಭಿವೃದ್ಧಿ ಮಾಡೋಕ್ಕಾಗದೆ ಜನರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಇವತ್ತಿವರು ಜನರ ಹಕ್ಕುಗಳೇನಿತ್ತು ಹಕ್ಕುಗಳನ್ನು ಕಿತ್ಕೊಂಡು ಇವತ್ತಿವರು ಜನಸಾಮಾನ್ಯರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಬಹುಶಃ ನಿನ್ನೆ ಕೊಟ್ಟಿದ್ದ ಸಂದೇಶ ನೋಡಿದ್ರೆ ಇನ್ನು ಈ ವಾರದಲ್ಲಿ ಪೆಟ್ರೋಲ್ ಡೀಸೆಲ್ ಎಣ್ಣೆ ಬೆಲೆಯನ್ನು ಹೆಚ್ಚಿಗೆ ಮಾಡ್ತಾರೆ ಅನ್ನಿಸ್ತದೆ. ಇದು ಒಂದು ಸಂದೇಹ ಇವ್ರು ಕೊಡ್ತಕ್ಕಂಥದ್ದು. ಯಾವುದೇ ಒಂದು ರೈತರಿಗೆ ಜನಸಾಮಾನ್ಯರಿಗೆ ಬರೆ ಹಾಕುವ ಮೊದಲು ಈ ಥರ ಮೋದಿ ಸಂದೇಶ ಕೊಡ್ತಕ್ಕಂಥದ್ದು ಸಾಮಾನ್ಯ ಆಗಿದೆ. ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಪ್ರೆಸ್ ಮೀಟನ್ನು ಮಾಡ್ತಿರ್ತಕ್ಕಂಥ ಗೌರವಾನ್ವಿತ ಮೋದಿರವರು ಇವತ್ತು ಮುದ್ರಿತ ಆಗಿರ್ತಕ್ಕಂಥ ಈ ರೀತಿ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಅವರದೇ ಆದಂಥ ಸ್ವತಂತ್ರವಾಗಿ ಬದುಕುವಂಥ ಹಕ್ಕಿದೆ. ಯಾವ ಆಹಾರ ತಿನ್ನಬೇಕು, ಯಾವ ತಿನ್ನಬಾರ್ದು, ಏನು ಬಟ್ಟೆ ಹಾಕಬೇಕು, ಏನು ಖರೀದಿ ಮಾಡಬಾರ್ದು ಅನ್ನೋ ಹಕ್ಕು ಸಹಜವಾಗಿ ಎಲ್ಲರಿಗೂ ಇದೆ. ಇದನ್ನು ಹತ್ತಿಕ್ಕುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ. ಬಹುಶಃ ಇದು ಅನಿಸ್ತದೆ, ಇದರಿಂದ ಅವರ ಆಡಳಿತ ವೈಫಲ್ಯ ತೋರ್ತದೆ. ಇವತ್ತು ನಾವು ಅವರ ಸಹಾಯಕತೆ, ನಾವು ಭಾರತ ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟವರು ಇವತ್ತು ಅಭಿವೃದ್ಧಿ ಮಾಡೋಕ್ಕಾಗದೆ ಈ ರೀತಿಯಾಗಿ ಹಿಂದೆ ಸರಿತಕ್ಕಂಥದ್ದು ಭಾರತ ದೇಶದ ದುರದೃಷ್ಟಕರ ಅಂತ ನಾವು ಅದ್ರ ಭಾವಿಸ್ತೀವಿ. ಈಗ ಹಿಂದೆ ನೀವೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ರಿ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ. ಸೊ ಈಗ ಯಾವ ಪ್ರೊಸೆಸ್ ಇದೆ ಸರ್? ಈಗ ಕೇರಳದಲ್ಲಿ ಬ್ಯುಸಿ ಆಗಿದೆ ಹೈಕಮಾಂಡು, ತಾವು ಮುಂದೆ ಏನು ಮಾಡ್ತಾ ಇದ್ದೀರಿ ಸರ್? ನೋಡಿ, ಇನ್ನು 2-3 ದಿವಸಗಳಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮುಗಿಸ್ತಾರೆ ಅಂತೇಳಿ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ತದನಂತರ ಇನ್ನು 3 ದಿವಸ ಒಳಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ರೀಶಫಲ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಅವರು ಭೇಟಿ ಮಾಡಿದ ನಂತರ ನಾವೇನಿದ್ದೀವಿ ಸೀನಿಯರ್ಸು ಮತ್ತೆ ದೆಹಲಿಗೆ ಹೋಗಿ ಇವತ್ತು ನಮಗೆ ಇರ್ತಕ್ಕಂಥ ವಿಶ್ವಾಸ ಮೂಲಗಳ ಪ್ರಕಾರ ಮೇ 20ರ ಒಳಗೆ ರೀಶಫಲ್ ಆಗುತ್ತೆ. ಸುಮಾರು ಒಂದು 15-16 ಜನನ ಬದಲಾವಣೆ ಮಾಡ್ತಾರೆ ಅಂತ ಒಂದು ಸಂದೇಹ ಇದೆ. ಅದರ ಪ್ರಕಾರ ಖಂಡಿತ ಕೂಡ ಈ ತಿಂಗಳಲ್ಲಿ ರೀಶಫಲ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ರೀಶಫಲ್ ಮಾತ್ರ ಆಗುತ್ತಾ ಸರ್, ಅಥವಾ ನಾಯಕತ್ವ ಬದಲಾವಣೆ ಏನಿದೆ ಆ ವಿಚಾರಕ್ಕೂ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ ಸರ್? ಯಾಕಂದರೆ ಇಲ್ಲ, ಪಾರ್ಟಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ಆ ಚರ್ಚೆ. ನಿಜ. ಆದರೆ ಇವತ್ತಿನ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇಲ್ಲ. ಇದು ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳ್ತಾ ಗೊತ್ತಿಲ್ಲ. ಒಂದು ವೇಳೆ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮೆಲ್ಲ ಹಿರಿಯ ಶಾಸಕರ ಏನು ಒತ್ತಾಯ ಅಂದರೆ ಈ ಆಡಳಿತವನ್ನು ಚುರುಕು ಮಾಡಲಿಕ್ಕೆ ಮತ್ತು ಕಾಂಗ್ರೆಸ್ ವಾಪಸ್ ಬರಬೇಕಾದ್ರೆ ಇವತ್ತೇನು ಸ್ವಲ್ಪ ಆಡಳಿತ ಕುಂಠಿತಗೊಂಡಿದೆ, ಈ ಆಡಳಿತವನ್ನು ವೇಗವನ್ನು ಹೆಚ್ಚು ಮಾಡಲಿಕ್ಕೆ ರೀಶೇಪಲ್ ಅನಿವಾರ್ಯ. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ಸರ್ಕಾರವನ್ನು ಇನ್ನಷ್ಟು ಅಭಿವೃದ್ಧಿ ಪಡೆದರೆ ಕೊಡಲಿಕ್ಕೆ ಸಹಕಾರಿ ಕೊಡಬೇಕು ಅಂತ ನಮ್ಮೆಲ್ಲರ ಬೇಡಿಕೆ.
ಅಂದರೆ ಹೆಂಗೆ ಯಾವ ರೀತಿ ಕುಂಠಿತ ಆಗಿದೆ ಸರ್ ಆಡಳಿತ? ಯಾವ ರೀತಿ ಕುಂಠಿತ ಆಗಿದೆ ಅಂದರೆ ಕೆಲವು ಇಲಾಖೆಗಳಲ್ಲಿ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನಸಾಮಾನ್ಯರ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಹಿಂದೆ ಸಿದ್ದರಾಮಣ್ಣವರು 13ರಿಂದ 18 ತನಕ ಯಾವ ರೀತಿ ವೇಗವಾಗಿ ಆಡಳಿತವನ್ನು ಮಾಡಿದರೂ ಆಡಳಿತ ಇವತ್ತು ಕಾಣಿಸ್ತಾ ಇಲ್ಲ. ಒಂದು ಜನರಲ್ಲಿ ಆ ಭಾವನೆ ಇದೆ. ಸರ್ ಈಗ ಮುಖ್ಯಮಂತ್ರಿಗಳೇ 5 ವರ್ಷ ಪೂರ್ತಿಯಾಗಿರ್ತಾರೆ ಸರ್, ಸಿದ್ದರಾಮಯ್ಯನವರು ಮುಂದುವರಿತಾರೆ ಸರ್ 5 ವರ್ಷ? ಅದು ಹೈಕಮಾಂಡ್ಗೆ ಬಿಟ್ಟಿರ್ತ ವಿಚಾರ. ಯಾವ ಯಾವ ಸಚಿವರು ಸರ್, ಯಾವ ಸಚಿವರ ಬಗ್ಗೆ ತಮಗೆ ಅಸಮಾಧಾನ ಇದೆ, ಬೇಸರ ಇದೆ, ಆಡಳಿತ ಸರಿಯಾಗಿ ನಡೆಸ್ತಾ ಇಲ್ಲ? ನನಗೆ ಅಸಮಾಧಾನದಕ್ಕಿಂತ ಜನಸಾಮಾನ್ಯ ಅಸಮಾಧಾನ ಇದೆ. ಅದು ಪರ್ಟಿಕ್ಯುಲರಾಗಿ ಮೀಡಿಯಾ ಮುಂದೆ ಹೇಳೋದು ಬೇಡ. ಅವೆಲ್ಲವನ್ನು ನಾವು CLPಲಿ ಹೇಳಿದ್ದೇವೆ. ಹಾಗಾಗಿ ಸರ್ಕಾರದ ಗಮನಕ್ಕೂ ಇದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ಅವ್ರ ಇಂಟೆಲಿಜೆನ್ಸ್ ಮಾಹಿತಿ ಇದೆ, ಅವರು ನಿರ್ಧಾರ ಮಾಡ್ತಾರೆ. ಜನರಿಗೂ ಹೇಳ್ಬೇಕಲ್ಲ ಸರ್ ನೀವು, ಸಮಯ ಬಂದಾಗ ಹೇಳ್ತೀವಿ. ಈಗ ಒಬ್ಬ ಶಾಸಕನಾಗಿ ನಾನು ನಮ್ಮ ಸರ್ಕಾರ ಸಚಿವರ ಬಗ್ಗೆ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಸರ್